ನಮಸ್ಕಾರ ಸ್ನೇಹಿತರೆ. ಕನ್ನಡ ಚಿತ್ರರಂಗದ ಈ ನಟಿಯರು ಸುಂದರತೆ, ಫೇಮ್, ಹಣ ಎಲ್ಲವೂ ಇದ್ದರೂ ಇನ್ನೂ ಮದುವೆಯಾಗಿಲ್ಲ. ಯಾಕೆ ಗೊತ್ತಾ? ಲಕ್ಷಾಂತರ ಅಭಿಮಾನಿಗಳು, ಸಾವಿರಾರು ಪ್ರಪೋಸಲ್ಸ್, ಆದರೂ ಸಿಂಗಲ್ ಅಂತಲೇ ಉಳಿದಿದ್ದಾರೆ. ಇದರ ಹಿಂದೆ ರಹಸ್ಯ ಏನು? ಪ್ರೀತಿ ವಿಫಲವೇ ಅಥವಾ ಸ್ವಂತ ಆಯ್ಕೆನಾ? ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಿರದ ನಿಜವಾದ ಕಾರಣಗಳ ಜೊತೆ ಒಬ್ಬೊಬ್ಬ ನಟಿಯ ಕಥೆ ಹೇಳ್ತೀನಿ. ವಿಡಿಯೋ ಅಂತ್ಯದವರೆಗೂ ನೋಡಿದರೆ ನೀವು ಶಾಕ್ ಆಗ್ತೀರಾ. ನೀವು ನೋಡ್ತಿರುವುದು ನಿಮ್ಮ ಚಾನೆಲ್. ಇಲ್ಲಿ ನಾವು ಸಿನಿಮಾ ಸ್ಟಾರ್ಸ್ ಮತ್ತು ಅವರ ರಿಯಲ್ ಲೈಫ್ ಬಗ್ಗೆ ಸೂಪರ್ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತರ್ತಿದ್ದೇವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಇನ್ನಷ್ಟು ಇಂತಹ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ರಮ್ಯಾ ಸ್ಟ್ಯಾಂಡರ್ಡ್ ಇದ್ದರೂ ಸಿಂಗಲ್. ಮೊದಲಿಗೆ ಮಾತಾಡೋದು ಕನ್ನಡದ ಮೋಸ್ಟ್ ಲವ್ಡ್ ನಟಿ ರಮ್ಯಾ. ಒಂದು ಕಾಲದಲ್ಲಿ ಕನ್ನಡದ ಚಿತ್ರರಂಗದ ಟಾಪ್ ಹೀರೋಯಿನ್ ಅಂದರೆ ರಮ್ಯಾ. ಅವರ ನಗು, ಅವರ ಸ್ಮೈಲ್, ಅವರ ಆ್ಯಕ್ಟಿಂಗ್, ಅವರ ಸ್ಟೈಲ್ ಜನರ ಹೃದಯ ಗೆದ್ದಿತ್ತು. ಆದರೆ ಅದು ಫೇಮ್ ಇದ್ದರೂ ಮದುವೆ ಮಾಡಿಕೊಳ್ಳಿಲ್ಲ. ಅದರ ಬಗ್ಗೆ ಹಲವಾರು ಮಾತುಗಳು ಕೇಳಿಬಂದಿವೆ. ಕೆಲವರು ಹೇಳೋದು ಅವರು ಕರಿಯರ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ. ಇನ್ನು ಕೆಲವರು ಹೇಳ್ತಾರೆ ಸರಿಯಾದ ವ್ಯಕ್ತಿ ಸಿಗಲಿಲ್ಲ ಅಂತ. ಇನ್ನೊಂದು ವಿಷಯ ಏನಂದರೆ ಅವರು ರಾಜಕೀಯಕ್ಕೆ ಬಂದ ಮೇಲೆ ಅವರ ಜೀವನ ಸಂಪೂರ್ಣ ಬೇರೆ ದಿಕ್ಕಿಗೆ ಹೋಯಿತು. ಇದು ತೋರಿಸ್ತದೆ ಪ್ರತಿಯೊಬ್ಬರ ಜೀವನದಲ್ಲಿ ಗುರಿ ಬಿಟ್ಟರೆ ಮತ್ತೇನು ಬೇಡ ಅಂತ. ಎರಡನೇದಾಗಿ ರಚಿತಾ ರಾಮ್, ಡಿಂಪಲ್ ಕ್ವೀನ್ ಎಂದು ಹೆಸರು ಪಡೆದಿದ್ದಾಳೆ. ಮುಂದೆ ಎಲ್ಲರಿಗೂ ಇಷ್ಟ ಆಗೋ ನಟಿ ರಚಿತಾ ರಾಮ್. ಅವರ ಡಿಂಪಲ್ ನೋಡಿದರೆ ಸಾಕು ಅಭಿಮಾನಿಗಳು ಫಿದಾ ಆಗ್ತಾರೆ. ಟಾಪ್ ಹೀರೋಗಳ ಜೊತೆ ಸಿನಿಮಾಗಳು, ಬಾಕ್ಸ್ ಆಫೀಸ್ ಹಿಟ್ಸ್ ಇವೆಲ್ಲ ಇದ್ದರೂ ಮದುವೆ ವಿಚಾರದಲ್ಲಿ ಅವರು ಸೈಲೆಂಟ್. ಫ್ಯಾನ್ಸ್ ಯಾವಾಗಲೂ ಕೇಳೋ ಪ್ರಶ್ನೆ ಮ್ಯಾರೇಜ್ ಯಾವಾಗ ಅಂತ. ಆದರೆ ರಚಿತಾ ರಾಮ್ ಯಾವಾಗಲೂ ಒಂದೇ ಮಾತು ಹೇಳ್ತಾರೆ, ಸಮಯ ಬಂದಾಗ ಆಗುತ್ತೆ ಅಂತ. ಇದು ಒಂದು ಕ್ಲಿಯರ್ ಮೆಸೇಜ್. ಅವರು ತುರ್ತು ನಿರ್ಧಾರ ಮಾಡೋದಿಲ್ಲ. ಮೂರನೇದಾಗಿ ರಾಗಿಣಿ ದ್ವಿವೇದಿ, ಗ್ಲಾಮರ್ ಮತ್ತು ಸ್ಟ್ರಾಂಗ್ ಲೈಫ್. ರಾಗಿಣಿ ದ್ವಿವೇದಿ ಗ್ಲಾಮರ್, ಸ್ಟೈಲ್ ಮತ್ತು ಕಾನ್ಫಿಡೆನ್ಸ್ ಇವರ ಐಡೆಂಟಿಟಿ. ಜೀವನದಲ್ಲಿ ಸಾಕಷ್ಟು ಅಪ್ ಆ್ಯಂಡ್ ಡೌನ್ ಎದುರಿಸಿದರೂ ಅವರು ಮತ್ತೆ ಸ್ಟ್ರಾಂಗ್ ಆಗಿ ಬಂದಿದ್ದಾರೆ. ಮದುವೆ ವಿಷಯದಲ್ಲಿ ಅವರು ಯಾವಾಗಲೂ ಪ್ರೈವೇಟ್ ಆಗಿರ್ತಾರೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ತಮ್ಮ ರೀತಿಯಲ್ಲಿ ನಡೆಸ್ತಾರೆ ಅಂತ. ನಾಲ್ಕನೇದಾಗಿ ಶರ್ಮಿಳಾ ಮಂಡ್ರೆ, ಕ್ಲಾಸಿ ಚಾಯ್ಸ್. ಶರ್ಮಿಳಾ ಮಂಡ್ರೆ ಇವರನ್ನು ನೋಡಿದರೆ ಒಂದು ಕ್ಲಾಸ್ ಫೀಲ್ ಬರ್ತದೆ. ಅವರು ಯಾವಾಗಲೂ ಗ್ಲಾಮರ್ಗಿಂತ ಕಂಟೆಂಟ್ ಮೇಲೆ ಹೆಚ್ಚು ಫೋಕಸ್ ಇಡ್ತಾರೆ. ಮದುವೆ ಬಗ್ಗೆ ಕೇಳಿದರೆ ಅವರು ಡೈರೆಕ್ಟ್ ಉತ್ತರ ಕೊಡೋದಿಲ್ಲ. ಇದು ತೋರಿಸ್ತದೆ ಅವರು ತಮ್ಮ ಪರ್ಸನಲ್ ಲೈಫನ್ನು ಪ್ರೈವೇಟಾಗಿ ಇರ್ತಾರೆ ಅಂತ. ಐದನೇದಾಗಿ ಮೇಘನಾ ಗಾಂವ್ಕರ್. ಅವರು ಡಿಫ್ರೆಂಟ್ ಪಾತ್. ಮೇಘನಾ ಗಾಂವ್ಕರ್ ಇವರು ಇತರ ನಟಿಯರಂತಲ್ಲ, ತಮ್ಮದೇ ಸ್ಟೈಲ್ನಲ್ಲಿ ಹೋಗ್ತಾರೆ. ಕಮರ್ಷಿಯಲ್ ಸಿನಿಮಾಗಳಿಗಿಂತ ವಿಭಿನ್ನ ಪಾತ್ರಗಳ ಆಯ್ಕೆ ಮಾಡ್ತಾರೆ. ಅವರ ಜೀವನದಲ್ಲೂ ಅದೇ ಅಪ್ರೋಚ್. ಬೇರೆಯವರಂತೆ ಆಗಬೇಕು ಅನ್ನೋ ಫೀಲಿಂಗ್ ಇಲ್ಲ. ಆದ್ದರಿಂದಲೇ ಮದುವೆ ವಿಷಯದಲ್ಲಿ ಅವರು ಸ್ವಲ್ಪ ಸ್ಲೋ ಆಗಿದ್ದಾರೆ. ಆರನೇದಾಗಿ ನಿತ್ಯಾ ಮೆನನ್, ಟ್ಯಾಲೆಂಟ್ ವಾರ್. ನಿತ್ಯಾ ಮೆನನ್ ಟ್ಯಾಲೆಂಟ್ ಬಗ್ಗೆ ಮಾತಾಡೋದಾದರೆ ಇವರಿಗೆ ಯಾರೂ ಸಾಟಿಲ್ಲ. ಅವರ ಆ್ಯಕ್ಟಿಂಗ್ ನ್ಯಾಚುರಲ್ ಆಗಿರುತ್ತೆ. ಯಾವುದೇ ಪಾತ್ರ ಕೊಟ್ಟರೂ ಅವರು ಮಿಂಚ್ತಾರೆ. ಮದುವೆ ಬಗ್ಗೆ ಕೇಳಿದರೆ ಅವರು ಒಂದು ಮಾತು ಹೇಳ್ತಾರೆ, ನನಗೆ ಖುಷಿ ಇದ್ದರೆ ಸಾಕು. ಇದು ತುಂಬ ದೊಡ್ಡ ಮಾತು. ಜೀವನದಲ್ಲಿ ಸಂತೋಷ ಮುಖ್ಯ, ಮದುವೆ ಮಾತ್ರ ಗುರಿಯಲ್ಲ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನಿಮಗೊಂದು ಪ್ರಶ್ನೆ ಸೇರಿದ್ರೆ, ಈ ನಟಿಯರಲ್ಲಿ ನಿಮ್ಗೆ ಯಾರು ಫೇವ್ರೇಟು? ಯಾರು ಮದುವೆ ಆಗಲೇಬೇಕು ಅನ್ನಿಸ್ತಿದೆ? ಕಮೆಂಟ್ನಲ್ಲಿ ತಪ್ಪದೆ ಹೇಳಿ. ನಿಮ್ಮ ಅಭಿಪ್ರಾಯ ನಂಗೆ ತುಂಬ ಮುಖ್ಯ. ಈ ವಿಡಿಯೋ ಮೂಲಕ ಒಂದು ವಿಷಯ ಕ್ಲಿಯರ್ ಆಗಬೇಕು. ಮದುವೆ ಮಾಡಿಕೊಳ್ಳೋದು ಅಥವಾ ಬೇಡ ಅನ್ನೋದು ಒಬ್ಬೊಬ್ಬರ ವೈಯಕ್ತಿಕ ನಿರ್ಧಾರ. ಸಮಾಜ ಏನು ಹೇಳುತ್ತೆ ಅನ್ನೋದಕ್ಕಿಂತ ನಮ್ಮ ಸಂತೋಷ ಮುಖ್ಯ. ಇವತ್ತು ಕಾಲ ಬದಲಾಗಿದೆ. ಹೆಣ್ಣುಗಳು ತಮ್ಮ ಜೀವನವನ್ನು ತಮ್ಮ ರೀತಿಯಲ್ಲಿ ನಡೆಸ್ತಿದ್ದಾರೆ. ಅದನ್ನು ನಾವು ಗೌರವಿಸಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋ ಆಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.